ಬುದ್ಧಿ ಹೇಳೋದು ಇವಾಗಿನ ಕಾಲಕ್ಕೆ ಕಷ್ಟ ಅನ್ನೋದು ಇವಾಗ ಗೊತ್ತಾಯ್ತಲ್ಲ. ಯಾರಿಗೂ ಒಳ್ಳೇದ್ ಮಾಡಿದ್ರು ಒಳ್ಳೇದ್ ಹೇಳಿದ್ರು ಎಲ್ಲ ಯಾರು ತಗೊಳಲ್ಲ ಅನ್ನೋದು. ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಒಳ್ಳೆಯವ್ರ ಕಾಲ ಇಲ್ಲ ಅನ್ನೋದು, ಬುದ್ಧಿವಂತಿಕೆ ಇರಬಾರ್ದು ಇವಾಗಿನ ಕಾಲಕ್ಕೆ, ಜಾಣತನ ಅನ್ನೋದು ಇರ್ಲೇಬಾರ್ದು ಅನ್ನೋದು ಅದಕ್ಕೋಸ್ಕರ. ಯಾರು ಏನ್ ಮಾಡಿದ್ರೆ ಮಾಡ್ಕೊ ಹೋಗ್ರಿ, ನಿಮ್ಗೆ ಅನುಭವ ಬರ್ಬೇಕು ಅಂತ ಬಿಟ್ಟು ಬಿಡ್ಬೇಕು, ಆವಾಗ್ಲೇ ಒಳ್ಳೇದು. ಇವು ಒಳ್ಳೇದಾಗ್ಬೇಕು, ಎಲ್ಲೋ ದಾರಿ ತಪ್ಪು ಬಿಡ್ತಾರೆ, ಕಷ್ಟ ಬರಬಾರ್ದು, ಮತ್ತೆ ಆ ಕಷ್ಟಕ್ಕೆ ನಾವೇ ಸಹಾಯಕ್ಕೆ ಹೋಗ್ಬೇಕು, ನಾವೇ ಬಾಧೆ ಪಡ್ಬೇಕು, ಆಮೇಲೆ ಅವ್ರ ಆ ಕಷ್ಟ ಪಡೋದು ನಾವು ನೋಡಕ್ ಆಗಲ್ಲ ಅಂತ ಹೇಳಿ ಎಚ್ಚರಿಕೆ ಕೊಡೋದು ಇವಾಗಿನ ಕಾಲದಲ್ಲಿ ತಪ್ಪಾಗ್ಬಿಟ್ಟು. ಸೊ ಅದನ್ನ ನಂಬಲ್ಲ, ಇದು ಹೆಂಗಾಗ್ಬಿಡುತ್ತೆ ಅದ್ ಹಂಗಾಗ್ಬಿಡುತ್ತೆ ಅಂತ ಪ್ರಶ್ನೆ ಮಾಡ್ಕೊಂಡು ಕುತ್ಕೊಂಡ್ರೆ ಯಾವೇನು ಮಾಡಕ್ ಆಗಲ್ಲ. ಎಚ್ಚರಿಕೆ ಕೊಡೋದು ಅಮ್ಮನವ್ರ ಕೃಪೆಯಿಂದ ಅದು ಒಳ್ಳೇದಾಗ್ಲಿ ಅನ್ನೋ ದೃಷ್ಟಿಕೋನದಿಂದಾನೆ. ಹಾಗೆ ಯಾರು ಸ್ವೀಕಾರ ಮಾಡಲ್ಲ, ಸುಮಾರು ಜನಕ್ಕೆ ಅದರಲ್ಲಿ ಒಂದು ಅನುಮಾನ ಅನ್ನೋದು ಬಂದ್ಬಿಡುತ್ತೆ, ನಂಬಿಕೆ ಅನ್ನೋದು ಇರೋದಿಲ್ಲ, ಶ್ರದ್ಧೆ ಇರೋದಿಲ್ಲ. ಅಂತ ಸಮಯದಲ್ಲಿ ಅನುಭವ ಪಟ್ಕೊಂಡಾಗ ವಾಪಸ್ ಅವ್ರಗಳಿಗೆ ಅರ್ಥ ಆಗ್ತಾ ಇರುತ್ತೆ. ಸೊ ಎಲ್ಲಾ ವಿಚಾರಗಳಲ್ಲೂ ಹಿಂಗೆ ಇವಾಗ ಯಾರು ಜನ ಹಿಂಗೆ ಇರುದು, ಎಲ್ಲ ಇದು ಒಂಥರ ಅರ್ಧಂಬರ್ಧ 50-50 ಇವಾಗ ಎಲ್ಲರೂ. ಓ ಇವ್ರಿಗೆ ಹಿಂಗ್ ಮಾಡ್ತಾರೆ ಏನೋ ಲಾಭ ಇರ್ಬೇಕು, ಓ ಇವ್ರಿಗೆ ಹಿಂಗ್ ಮಾಡಿದ್ರೆ ಅಡ್ಡ ಮಾತಾಡ್ಬೇಕು, ಓ ಯಾವಾಗ್ಲೂ ನೆಗೆಟಿವ್ ಆಗಿ ಮಾತಾಡ್ತಾರೆ. ಓ ಹಿಂಗೆಲ್ಲ ಯೋಚನೆ ಮಾಡುವಾಗ ಯಾರಿಗ್ ಏನ್ ಮಾಡಕ್ಕಾಗುತ್ತೆ ಹೇಳ್ರಿ. ನಾನು ಯಾವಾಗ್ಲೂ ಹೇಳ್ತಿರ್ತೀನಿ, ಯಾವಾಗ್ಲೂ ಒಳ್ಳೇದನ್ನ ಬಯಸೋರು ಒಂದ್ ಬೈದಾದ್ರೂ ಬುದ್ಧಿ ಹೇಳ್ತಾರೆ, ಕೆಟ್ಟದ್ ಬಯಸೋರು ಹೋಗ್ಲಿ 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 ಅಟ್ಟಕ್ಕೆ ಏರ್ಸ್ಬಿಡ್ತಾರೆ. ನಾವ್ ಇದೆರಡೇ ಜೀವನದಲ್ಲಿ ಗೊತ್ತು ಮಾಡ್ಕೊಬೇಕು, ನಾವು ಬಚಾವ್ ಆಗ್ಬೇಕು ಅಂದ್ರೆ ಇದೆರಡಿಂದ ತಿಳ್ಕೊಬೇಕು. ಯಾರು ಬುದ್ಧಿ ಮಾತು ಹೇಳ್ತಾರೋ, ಯಾರು ನಮ್ಗೆ ಯಾವಾಗ್ಲೂ ಏನಾದ್ರೂ ಒಂದು ವಿಚಾರದಲ್ಲಿ ತಿದ್ದಿ ತೀಡಿ ಮಾಡ್ತಾ ಇರ್ತಾರೋ ಅವ್ರು ನಮ್ಮನ್ನ ಶ್ರೇಯಸ್ಸು, ನಮ್ ಶ್ರೇಯೋಭಿಲಾಷಿಗಳು ಅಂತ ಅನ್ಕೊಳ್ಬೇಕು. ಕೆಲವ್ರು ಇರ್ತಾರೆ ಅದೇ ವ್ಯಂಗ್ಯದಲ್ಲಿ ಮಾತಾಡಿದಾಗ ನಾವು ಅದನ್ನ ಅರ್ಥ ಮಾಡ್ಕೊಳ್ಬಹುದು, ಅಷ್ಟೊಂದು ಬುದ್ಧಿವಂತಿಕೆ ಎಲ್ಲರಿಗೂ ಇರುತ್ತೆ. ಸೊ ಇಲ್ಲ ಅಂತಂದ್ರೆ ಪ್ರತಿಯೊಂದ್ರಲ್ಲೂ ತಿದ್ದುತ್ತಾ, ಈಗ ಅಮ್ಮಂದಿರು ಮಕ್ಕಳನ್ನ ಓದುವಾಗ ಬರಿಬೇಕಾದ್ರೆ ಎಕ್ಸಾಮ್ ಹೋಗ್ಬೇಕಾದ್ರೆ ಹೆಂಗೆ ಒಂದ್ ಮಾತಂದು ಕೂಸಿ ಬೈದು ಏನೋ ಮಾಡಿ ಅದನ್ನೆಲ್ಲವನ್ನ ತೆಗೆಸಿ ಅವ್ರ ಓದಕ್ಕೆ ಕುತ್ಕೊಳ್ಳೋದು ಯಾವತ್ತಕ್ಕೋಸ್ಕರ ಹೇಳಿ, ಮಕ್ಕಳ ಭವಿಷ್ಯ ಚೆನ್ನಾಗಿರ್ಲಿ ಅಂತ. ಸೊ ನಮ್ಮ ಜೀವನದಲ್ಲಿ ಸಮಾಜದಲ್ಲಾಗ್ಲಿ ಮನೆಗಳಲ್ಲಾಗ್ಲಿ ನಮ್ಮನ್ನ ಏನೋ ಒಂದ್ ಮಾತಂದು ನಾವು ಮುಂದಕ್ಕೆ ಹೋಗ್ಬೇಕು, ನಾವು ಮಾಡಿದ ತಪ್ಪು ಅಂತ ಎತ್ತು ತೋರಿಸ್ತಾ ಇದ್ರೆ, ನಮ್ಮ ತಪ್ಪನ್ನ ಎತ್ತು ತೋರಿಸಿ ನಾವು ಆ ತಪ್ಪು ಮಾಡ್ತಾ ಇದ್ರೆ ನಾವು ಅದನ್ನ ಒಪ್ಕೊಂಡು ಸರಿ ಮಾಡ್ಕೊಳ್ಬೇಕು, ಅವ್ರು ನಮ್ಮ ಶ್ರೇಯಸ್ಸನ್ನ ಬಯಸ್ತಾ ಇದ್ದಾರೆ ಅಂತ ಹೇಳಿ. ಅದೇ ನಾವ್ ಏನ್ ತಪ್ಪು ಮಾಡ್ತಾ ಇದ್ರು ನೀವ್ ಮಾಡ್ತಾ ಇರೋದು ಸರಿ 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 ಅಂತ ಹೊಗಳ್ಕೊಂಡು ಸುಮ್ಮನೆ ಇದ್ದು ಬಿಟ್ರೆ, ಏನೋ ಹೇಳಿಲ್ಲ, ಓ ತಪ್ಪಾಗಿ ತಿಳ್ಕೊಂಡ್ಬಿಡ್ತಾರೆ ನಾವು ಅಂತ ಅನ್ಕೊಂಡ್ ನಾವ್ ಸುಮ್ನೆ ಆಗ್ಬಿಟ್ರೆ ನಾವ್ ಸ್ವಾರ್ಥಿಗಳಾಗ್ತೀವಿ. ನಾವ್ ಯಾವತ್ತು ಯಾವ್ದಕ್ಕೂ ಒಳ್ಳೆಯವ್ರಾಗಕ್ಕಾಗುತ್ತೆ, ನಾವು ಹಾಳಾಗ್ಲಿ ಅಂತಾನೆ ಕಾಯ್ತಾ ಇರ್ತಾರೆ. ಸೊ ನಾವ್ ಬೈಯೋರ್ನ ಬುದ್ಧಿ ಹೇಳೋಣ, ನಾವ್ ಮಾಡ್ತಿದ್ರೆ ತಪ್ಪು ಹೌದು, ನಾನು ಈ ತರ ಮಾಡ್ತಿದ್ದೀನಿ ಅವ್ರು ಹೇಳ್ತಿದ್ದಾರೆ ನನ್ನ ಒಳ್ಳೇದಕ್ಕೆ ಹೇಳ್ತಾ ಇದಾರೆ ಅಂತ ನಾವ್ ತಗೊಳ್ಳೇಬೇಕಾಗುತ್ತೆ. ಪಾಠ ಒಂದ್ ಕಲ್ತಾಯ್ತಲ್ವಾ, ಓಕೆ ನನ್ನ ಎಚ್ಚರಿಕೆನಲ್ಲಿ ನಾನು ಇರ್ಬೇಕು ಅಂತ ನಾವು ತಿರುಗಿ ನೋಡ್ಕೊಂಡು ಯಾವ ಕಾರಣಕ್ಕೆ ಅವ್ರು ಹೇಳ್ತಾ ಇದಾರೆ ಅಂತ ನಾವು ಅನಲೈಸ್ ಮಾಡ್ಕೊಂಡ್ರೆ ಅದು ಒಳ್ಳೇದಾ ಕೆಟ್ಟದ, ಅವ್ರು ನಮ್ ಒಳ್ಳೇದನ್ನ ಬಯಸ್ತಾ ಇದಾರ ಕೆಟ್ಟದನ್ನ ಬಯಸ್ತಾ ಇದಾರೆ, ಇದನ್ನ ನಾವು ಖಂಡಿತವಾಗ್ಲೂ ತಿಳ್ಕೊಬಹುದು. ಹೊಗಳೋರ್ನ ಹೆಚ್ಚಾಗಿ ಹೊಗಳೋರ್ನ ಯಾವತ್ತೂ ನಂಬಬಾರ್ದು. ಅದಕ್ಕೆ ಬಿಟ್ಟಿ ಸಲಹೆಗಳು ಕೊಡಬಾರ್ದು ಅಂತ ಹೇಳೋದು, ಫ್ರೀ ಅಡ್ವೈಸ್ ಯಾರಿಗೂ ಕೊಡಕ್ ಹೋಗ್ಬಾರ್ದು. ಅವ್ರಾಗ ಅವ್ರು ಕೇಳಿದ್ರು ಎಷ್ಟೋ ಒಂದಿಷ್ಟು ಕೊಡಬೇಕೆ ಹೊರತು ಜಾಸ್ತಿ ಕೊಡಕ್ ಹೋಗ್ಬಾರ್ದು. ನಮ್ದು ಅಂತ ಇನ್ವಾಲ್ವ್ಮೆಂಟ್ ಜಾಸ್ತಿ ಹಾಕಕ್ ಹೋಗ್ಬಿಟ್ರೆ ಅವ್ರಿಗೆ ಹಂಗೆ ಅರ್ಥ ಆಗುದು. ಅವ್ರು ಕೇಳೋಕ್ಕಿಂತ ಮುಂಚೆ ಅದೇ ಹೇಳಿದ್ನಲ್ಲ, ಅವ್ರು ಚೆನ್ನಾಗ್ ಆಗ್ಲಿ ಅಂತ ಹೇಳಕ್ ಹೋದ್ರೆ ಅದನ್ನ ಯಾರು ಸ್ವೀಕಾರ ಮಾಡಲ್ಲ. ಅವ್ರಾಗ ಅವ್ರು ಬಂದು ಸಜೆಷನ್ ಕೇಳಿದಾಗ ಅಥವಾ ಅಡ್ವೈಸ್ ಕೇಳಿದಾಗ ಮಾತ್ರ ಯಾರಾದ್ರೂ ಬಾಯಿ ಎರಡು ತುಟಿ ಎರಡು ಮಾಡ್ಬೇಕು, ಇಲ್ಲಾಂದ್ರೆ ಸುಮ್ಮನೆ ಇದ್ದು ಬಿಡಬೇಕು. ನಮ್ಮದಲ್ಲ ಆ ಕೆಲ್ಸ, ನಮಗಲ್ಲ ಅದು. ಸೊ ಹಂಗಾಗಿ ಇಲ್ಲ ಅಂತಂದ್ರೆ ಈ ತರ ಅಪಾರ್ಥಗಳಾಗುತ್ತೆ. ಯಾವತ್ತೂ ಹಂಗ ಮುಂದಕ್ಕೆ ಹೋಗಿ ಏನೋ ಮಾಡಕ್ ಹೋಗ್ಬಾರ್ದು, ಯಾವ ಸಜೆಷನ್ ಕೊಡಕ್ ಹೋಗ್ಬಾರ್ದು, ಸುಮ್ಮನೆ ಇದ್ಬಿಡೋದೇ ವಾಸಿ. ಅದಕ್ಕೆ ಯಾವಾಗ್ಲೂ ಮೌನವಾಗಿರೋದು ಸ್ವಲ್ಪ ಕಲ್ತ್ಕೊಬೇಕು. ನಮ್ಗೆಲ್ಲಾ ಗೊತ್ತು ಅಂತ ಮಾತಾಡಕ್ ಹೋದ್ರೆ ಈ ತರನೇ ಎಲ್ಲಾ ಜನ ಸ್ವೀಕಾರ ಮಾಡ್ತಾ ಇರ್ತಾರೆ. ಎಲ್ಲಿ ಎಷ್ಟು ಮಾತಾಡ್ಬೇಕು, ಏನ್ ಮಾತಾಡ್ಬೇಕು, ಯಾವಾಗ ಮಾತಾಡ್ಬೇಕು, ಯಾವಾಗ ಅಡ್ವೈಸ್ ಮಾಡ್ಬೇಕು, ಯಾವಾಗ ಮೌನವಾಗಿರ್ಬೇಕು ಅನ್ನೋದೆಲ್ಲ ತಿಳ್ಕೊಳ್ಳೋದೇ ಬುದ್ಧಿವಂತಿಕೆ. ತುಂಬಾ ಜನ ಏನ್ ಮಾಡೋದು ಹೇಳಿ, ನೀವ್ ಹೇಳ್ದಾಗಿದೆ ಎಲ್ಲ ಅವ್ರಿಗೆ ಏನಾಗ್ಬಿಡುತ್ತೋ, ಈಗ ಸ್ವಾತಿ ಹೇಳಿದ್ರೆ ಈಗ ನಾನೇ ಹೇಳಿದೆ, ಪಾಪ ಅವ್ರ ಕಷ್ಟ ಪಡಬಾರ್ದು ಅನ್ನೋ ಉದ್ದೇಶದಲ್ಲಿ ಏನೋ ಒಂದು ಸುಮ್ನೆ ಕೇಳೋಕ್ಕಿಂತ ಮುಂಚೆ ಹೇಳಕ್ ಹೋದ್ರೆ ಹಂಗಾಗುತ್ತೆ. ಕೇಳಿದ್ರೆ ಮಾತ್ರ ಹೇಳ್ಬೇಕಿಲ್ಲ, ಅವ್ರ ಅನುಭವ ಪಡ್ಕೊಳ್ಳಿ ಅಂತ ಸುಮ್ನಿರ್ಬೇಕು. ನಾವೆಲ್ಲ ಏನ್ ಮಾಡ್ತೀವಿ, ಓಯ್ ನಮ್ಗೆಲ್ಲ ಗೊತ್ತು, ಅವ್ರ ಕಷ್ಟಕ್ಕೆ ನಾವ್ ಆಗ್ಬೇಕು, ನಾವ್ ಹೇಳಿದ್ರೆ ಒಳ್ಳೇದಾಗ್ಬಿಡುತ್ತೆ, ಅವ್ರ ಕಷ್ಟ ತಪ್ಪೋಗ್ಬಿಡುತ್ತೆ, ಅವ್ರ ನಮ್ ಮಾತ್ ಕೇಳ್ತಾರೆ, ಹಿಂಗೆ ಹೆಡ್ ವೈಟ್ ನಮ್ದೆಲ್ಲ. ಅಂದ್ರೆ ಏನು, ಅವ್ರ ಕಷ್ಟ ಪಡೋದು ನಾವ್ ನೋಡಕ್ ಇಷ್ಟ ಇಲ್ಲ ಅಂತ, ನಮ್ಮ ಕರುಣೆನೋ ಪ್ರೀತಿನೋ ಕಾಳಜಿನೋ ವಾತ್ಸಲ್ಯನೋ ಏನೋ ಇರುತ್ತಲ್ವಾ, ಸಿಂಪತಿ ಎಲ್ಲ ತೋರ್ಸಕ್ ಹೋದ್ರೆ ಅವರೆಲ್ಲ ಹಿಂಗೆ ಆಡೋದು. ಅದಕ್ಕೆ ಅವ್ರ ಸ್ವಾತಂತ್ರ್ಯ ಅವ್ರ ಕೊಟ್ಬಿಟ್ಟು ಸುಮ್ಮನೆ ಇದ್ದು ನಾವ್ ಹೇಳಕ್ ಹೋಗ್ಬಾರ್ದು, ಓ ನನ್ಗೆ ಅನ್ಸಿತ್ತು ಹಿಂಗ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವ್ ಹೇಳ್ಲಿಲ್ಲ, ಹೇಳಿದ್ರೆ ತಪ್ಪಾಗಿ ಬೇಡ ಬಿಟ್ಟಾಕ್ಬೇಕು, ಅದನ್ನು ಹೇಳ್ಬಾರ್ದು. ಏನು ಗೊತ್ತಿಲ್ದಿದ್ದ ತರ ಇರೋದೇ ಈ ಕಾಲಕ್ಕೆ ಒಳ್ಳೇದು. ನಿಮ್ಗೆಲ್ಲಾ ಗೊತ್ತು ಅಂತ ಹೋದ್ರೆ ತಲೆ ಮೇಲೆ ಕಲ್ಚಪುಡಿ ಆಗ್ತದೆ ನಮ್ಗೆ. ಯಾರು ನಂಬಲ್ಲ, ಯಾರು ಒಪ್ಕೊಳ್ಳಲ್ಲ, ಫಸ್ಟ್ ಅದನ್ನ ಅರ್ಥ ಮಾಡ್ಕೊಳ್ಳಿ. ಯಾರಿಗೂ ಫ್ರೀ ಅಡ್ವೈಸ್ ಅಂತೂ ಕೊಡಕ್ ಹೋಗ್ಲೇಬಾರ್ದು, ಕಷ್ಟ ಅಂತ ಬಂದ್ರೆ ಮಾತ್ರ ಸಹಾಯ ಮಾಡ್ಬೇಕು.
ಇಲ್ಲ ಕೈಲಾದ್ರೆ ಸಹಾಯ ಮಾಡ್ಬೇಕು, ಇಲ್ಲ ಸುಮ್ನೆ ಇರ್ಬೇಕು. ನಾ ಮಾಡ್ತೀನಿ, ನಾ ಹೇಳ್ತೀನಿ, ನಂಗೆ ಗೊತ್ತು ಅದ್ ಹಂಗೆ ಹಿಂಗೆ ಅಂತ ಅಡ್ವೈಸ್ ಅಂತೂ ಮಾಡಬೇಕು. ಏನಾದ್ರೂ ಇದ್ರೆ ಬೇರೆಯವ್ರ ಹತ್ರ ಸಜೆಷನ್ ತಗೊಳ್ಳಿ, ಮನೆಯವ್ರ ಹತ್ರ ಮಾತ್ರ, ಮನೆಗಳಲ್ಲಿ ಸಂಬಂಧಿಕರಲ್ಲಿ ಮಾತ್ರ ಸಜೆಷನ್ ಅಡ್ವೈಸ್ ಮಾತ್ರ ಕೊಡಕ್ ಹೋಗ್ಬಾರ್ದು.